ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಾಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪಾ, 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು ಹೆಂಗೆ ಅಂತೇಳಿ ಜನ ಎಲ್ಲ ಹಿಡಿಶಾಪ ಹಾಕ್ತಾರೆ. ಹಿಂಗಿರುವಾಗ ಕೆಎಸ್ಆರ್ಟಿಸಿ 2,000 ಹೆಚ್ಚುವರಿ ಬಸ್. ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಾಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪಾ, 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು ಹೆಂಗೆ ಅಂತೇಳಿ ಜನ ಎಲ್ಲ ಹಿಡಿಶಾಪ ಹಾಕ್ತಾರೆ. ಹಿಂಗಿರುವಾಗ ಕೆಎಸ್ಆರ್ಟಿಸಿ 2,000 ಹೆಚ್ಚುವರಿ ಬಸ್. ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಾಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪಾ, 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು ಹೆಂಗೆ ಅಂತೇಳಿ ಜನ ಎಲ್ಲ ಹಿಡಿಶಾಪ ಹಾಕ್ತಾರೆ. ಹಿಂಗಿರುವಾಗ ಕೆಎಸ್ಆರ್ಟಿಸಿ 2,000 ಹೆಚ್ಚುವರಿ ಬಸ್. ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಾಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ
ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪ 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು ಹೆಂಗೆ ಅಂತೇಳಿ ಜನ ಎಲ್ಲ ಹಿಡಿಶಾಪ ಹಾಕ್ತಾರೆ. ಹಿಂಗಿರುವಾಗ ಕೆಎಸ್ಆರ್ಟಿಸಿ 2,000 ಹೆಚ್ಚುವರಿ ಬಸ್. ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಂಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪ 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು ಹೆಂಗೆ ಅಂತೇಳಿ ಜನ ಎಲ್ಲ ಹಿಡಿಶಾಪ ಹಾಕ್ತಾರೆ. ಹಿಂಗಿರುವಾಗ ಕೆಎಸ್ಆರ್ಟಿಸಿ 2,000 ಹೆಚ್ಚುವರಿ ಬಸ್. ನೋಡಿ, ಇದೇ 30ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ. ಹಂಗಾಗಿ ಬೆಂಗಳೂರಿನಲ್ಲಿರೋರು ಎಲ್ಲ ಊರ್ ಕಡೆಗೆ ಹೋಗ್ತಾರೆ ಹೊಸ ವರ್ಷವನ್ನ ಆಚರಿಸೋದಕ್ಕೆ. ಸಾಲು ಸಾಲು ರಜೆಗಳಿದೆ. ಹೀಗಾಗಿ ಖಾಸಗಿ ಬಸ್ಗಳ ಆಟಾಟೋಪ ಇದೆಯಲ್ಲ, ಅದು ಹಬ್ಬ ಹರಿದಿನಗಳಲ್ಲಿ ದುಪ್ಪಟ್ಟು ಹಣವನ್ನ ಪೀಕೋದು. ಇದಕ್ಕಾಗಿ ಈಗ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಯುಗಾದಿ ಹಬ್ಬಕ್ಕೆ 2,000 ಹೆಚ್ಚುವರಿಯಾಗಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನಿಂದ 30ನೇ ತಾರೀಕಿನವರೆಗೂ ಕೂಡ ಹೆಚ್ಚುವರಿಯಾಗಿ ಬಸ್ಗಳು ಕಾರ್ಯಾಚರಣೆ ಮಾಡ್ತವೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುಗಾದಿಗೆ ಊರಿಗೆ ತೆರಳುವ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಬ್ಬ ಮುಗಿದ ಬಳಿಕವೂ ಕೂಡ ಊರಿಂದ ವಾಪಸ್ ಬರೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು 2,000 ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕೆಎಸ್ಆರ್ಟಿಸಿ ತೀರ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ನೋಡಿ, ಈ ಖಾಸಗಿ ಬಸ್ಗಳ ಆಟಾಟೋಪ ಯಾವಾಗ್ಲೂ ಕೂಡ ಹಬ್ಬ ಹರಿದಿನಗಳು ಬಂದಾಗ ಅದು ಜನರಿಗೆ ದೊಡ್ಡ ಪೆಟ್ಟೆ. ಜನ ಅಂತೂ ಊರಿಗೆ ಹೋಗೋದಕ್ಕೆ ಹಿಡಿ ಶಾಪ ಹಾಕ್ತಾರೆ ಈ ಖಾಸಗಿ ಬಸ್ಗಳ ಮಾಲೀಕರಿಗೆ. ಏನಪ್ಪ 500 ರೂಪಾಯಿ ಇದ್ರೆ 1,000 ಅಲ್ಲ, 1,500 ಅಲ್ಲ, 2,000ವರೆಗೂ ಕೂಡ ಟಿಕೆಟ್ ಆಗುತ್ತೆ. ಏನು ಸಾಮಾನ್ಯ ದಿನಗಳಲ್ಲಿ ಒಂದ್ ರೇಟ್ ಇದ್ರೆ ಹಬ್ಬ ಹರಿದಿನ ಬಂದಾಗ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡ್ತಾರೆ. ಹೆಂಗ್ ನಾವು ಊರಿಗೆ ಹೋಗೋದು, ಹಬ್ಬ ಮಾಡೋದಾ ಅಥವಾ ಊರಿಗೆ ಹೆಂಗ್ ಹೋಗೋದು, ಬಸ್ನಲ್ಲಿ ಹೋಗೋದು